ಸರ್ಕಾರದ ಗ್ಯಾರಂಟಿಗಳು ಫಲಾನುಭವಿಗಳನ್ನು ತಲುಪಿದಾವೆ. ಬರಗಾಲದಲ್ಲಿ ಮನೆ ನಿರ್ವಹಣೆಗೆ ಗ್ಯಾರಂಟಿ ಯೋಜನೆಗಳು ಸಹಕಾರಿಯಾಗಿದ್ದಾವೆ. ಸ್ಟಾರ್ ಚಂದ್ರು ಸ್ವತಂತ್ರರಾಗಿ ಬೆಳೆದು ಜನಸೇವೆಗೆ ಅಂತ ಇದೀಗ ಬಂದಿದ್ದಾರೆ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕಟ್ಟಕಡೆಯ ಜನರ ಸುಧಾರಣೆಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು. ಇನ್ನು ಎಚ್ಡಿಕೆ ಮಂಡ್ಯದಿಂದ ಸ್ಪರ್ಧೆ ಮಾಡಿರೋದು ಅವರ ವೈಯಕ್ತಿಕ ವಿಚಾರ. ದೇಶದ 542 ರೈತರ ಸಂಘಟನೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೂಡ ವ್ಯಕ್ತವಾಗಿದೆ. ಕಾಂಗ್ರೆಸ್ಸಿಗೆ ಉತ್ತಮ ರೆಸ್ಪಾನ್ಸ್ ಇದೆ ಅಂತ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಚಾರ ಅಬ್ಬರ ಮುಂದುವರೆದಿದ್ರೆ, ಮತ್ತೊಂದು ಕಡೆ ಏನು ರೈತ ಸಂಘದ ಶಾಸಕರಾಗಿರ್ತಕ್ಕಂಥ ಸರ್ವೋದಯ ಕರ್ನಾಟಕ ಪಕ್ಷದ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯ್ಯವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಿ ಈಗಾಗಲೇ ಪ್ರಚಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸ್ವತಃ ದರ್ಶನ್ ಪುಟ್ಟಣ್ಣಯ್ಯವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಏನು ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ತಾವು ಕೂಡ ಪ್ರಚಾರದಲ್ಲಿ ತೊಡ್ಕೊಂಡಿದ್ದೀರಾ, ನಿರಂತರವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀರಾ, ಹೇಗಿದೆ ಸರ್ ರೆಸ್ಪಾನ್ಸ್? ಎಲ್ಲ ಕಡೆ ಏನು ಕಾಂಗ್ರೆಸ್ ಸರ್ಕಾರದವರು ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರಿಂದ ಏನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆ ಕಾನ್ಸೆಪ್ಟಲ್ಲಿ ಸರ್ಕಾರದವರು ಏನು ಮಾಡಿದರು ಅದು ಪ್ರತಿಯೊಬ್ಬರಿಗೂ ತಲುಪಿದೆ. ಅವರೆಲ್ಲರೂ ಊರುಗಳಿಗೆ ಹೋದಾಗ ವ್ಯಕ್ತಪಡಿಸಿದ್ದಾರೆ ಯಾವ ಥರ ಈ ಬರಗಾಲದಲ್ಲಿ ಈ ಗ್ಯಾರಂಟಿಗಳಿಂದ ಯಾವ ಥರ ಮನೆಗಳನ್ನು ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಅದರಿಂದ ಎಲ್ಲರೂ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಸರ್, ಈ ಯಾತಕ್ಕಾಗಿ ಸ್ಟಾರ್ ಚಂದ್ರು ಅವರು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರಿಗೆ ಮತವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀವಿ? ಮೊದಲನೇದಾಗಿ ಅವರು ಪರ್ಸ್ನಲಿ ನನಗೆ ಇವಾಗ ಪರಿಚಯ ಆಗಿದ್ದು ಸ್ವಲ್ಪ ತಿಂಗಳುಗಳ ಮುಂಚೆನೇ. ಅವರು ಅವ್ರದ್ದೇ ಆದಂಥ ಸಂಸ್ಥೆಯನ್ನು ಕಟ್ಟಿ ಮೇಲಕ್ಕೆ ಬಂದು ಈಗೇನಾದರೂ ಜನಗೆ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಇಲ್ಲಿ ತನಕ ಅವ್ರುಗಳೂ ಹಲವಾರು ಸೇವೆಗಳನ್ನು ಅವ್ರದ್ದೇ ಕೈಯಲ್ಲಿ ಯಾವ ಥರ ಸಾಧ್ಯನೋ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಗ್ಯಾರಂಟಿಗಳನ್ನು ಹೇಳದಲ್ಲದೆ ಅನುಷ್ಠಾನಕ್ಕೂ ತಂದಿದ್ದಾರೆ. ಅದು ಪ್ಲಸ್ ಈಗ ಸೆಂಟ್ರಲ್ ಗೌರ್ಮೆಂಟಿಂದನೂ ಈಗ ಕಾಂಗ್ರೆಸ್ ಅವರು ಅವರ ಪ್ರಣಾಳಿಕೆಯಲ್ಲಿ ಇನ್ನೂ ಬಿಡುಗಡೆ ಮಾಡಿದ್ದಾರೆ. ಇವನ್ನೆಲ್ಲ ಮಹಿಳೆಯರಿಗೆ ಸುಮಾರು ಸಮಸ್ಯೆಗಳ ಬಗ್ಗೆ ಅಂದರೆ ಕಟ್ಟಕಡೆ ಜನರಿಗೆ ಯಾವ ಥರ ಅವರ ಜೀವನನ ಸುಧಾರಣೆ ಮಾಡೋಕ್ಕೋಸ್ಕರ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಈ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವುಗಳು ಅವರನ್ನು ಬೆಂಬಲಿಸ್ತಾ ಇದ್ದೀವಿ. ಸರ್, ಈಗ ಸ್ಟಾರ್ ಚಂದ್ರು ಅವರ ಎದುರಾಳಿ ಆಗಿರ್ತಕ್ಕಂಥದ್ದು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಪುತ್ರ ದೇವೇಗೌಡರ ಪುತ್ರ ಅನ್ನೋದು ಕೂಡ ಇದೆ. ನಾನು ಮಣ್ಣನ ಮಗ ಅಂತೇಳಿ ಮತ ಕೇಳ್ತಾ ಇದ್ದಾರೆ. ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇನೆ ಮಂಡ್ಯಕ್ಕೆ ಅಂತೇಳಿ ಮತ ಕೇಳ್ತಿದ್ದಾರೆ. ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವ್ರು ಮಾಡಿರ್ಬೋದು, ಬಟ್ ನಾನು ಯಾವಾಗಲೂ ನಮ್ಮ ಸ್ಟ್ಯಾಂಡ್ ಏನಿದೆ ಅಂದರೆ ನಾವೇನು ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗೋ ಒಂದು ಸ್ಟ್ಯಾಂಡ್ ತಗೊಳ್ತೀವಿ. ಈ ನಾವುಗಳು ಮತ್ತು ಈಗ ಈ ನಮ್ಮ ಕ್ಯಾಂಡಿಡೇಟು ಮತ್ತು ಪಕ್ಷ ಯಾವ ಥರ ಸ್ಪಂದಿಸ್ತೀವಿ ಜನರ ಜೊತೆ, ಜನರಿಗೆ ಯಾವ ಥರ ಅವ್ರ ಜೀವನನ ಯಾವ ಥರ ಮೇಲೆ ಕೆತ್ಕೋಬೇಕು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅವರು ಮಾಡಿರ್ಬೋದು, ಆದರೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಷ್ಟೇ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಮತ್ತು ಸ್ಥಳೀಯರು ಮತ್ತು ಹೊರಗಡೆಯವರು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಯಾಗಿ ಸುಮಲತಾ ಅವ್ರು ಗೆದ್ದರು, ಸ್ಥಳೀಯರಿಗೆ ಮತವನ್ನು ಕೊಟ್ಟರು. ಈ ಬಾರಿ ಕೂಡ ಅದೇ ಸ್ಟ್ರಾಟಜಿನ ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಏನು ಸ್ಟಾರ್ ಚಂದ್ರು ಅವರು ಸ್ಥಳೀಯರು, ಕುಮಾರಸ್ವಾಮಿಯವರು ಹೊರಗಿನವರು, ಇಲ್ಲಿಗೆ ಯಾಕೆ ಬಂದರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ. ಹೀಗಾಗಿ ನಿಮ್ಗೇನಾದರೂ ಆ ರೀತಿಯ ಪ್ರಶ್ನೆ ಏನಾದರೂ ಕಾಡ್ತಿದೆ? ಇಲ್ಲ, ನನಗೆ ಆಬ್ವಿಯಸ್ಲಿ ಎಲ್ಲರೂ ಹೇಳ್ತಾರೆ, ಬಟ್ ನನಗೆ ಮೇಜರ್ ಆಗಿರೋದು ಈ ಭಾಗದ ಜನರಿಗೆ ಒಳ್ಳೆಯದಾಗಬೇಕು. ಯಾವ ಥರ ಒಳ್ಳೆಯದಾಗತ್ತೆ, ಯಾವ ಥರ ಕಾರ್ಯಕ್ರಮಗಳಿಂದ ಒಳ್ಳೆಯದಾಗತ್ತೆ, ಯಾವ ಥರ ಕಾರ್ಯಕ್ರಮಗಳನ್ನ ರೂಪಿಸಿ ಒಳ್ಳೇದು ಮಾಡಿದ್ದಾರೆ, ಇದ್ರ ಬಗ್ಗೆ ಫೋಕಸ್ ಮಾಡಿಕೊಂಡು ನಾವು ಚುನಾವಣೆಯಲ್ಲಿ ಕೇಳ್ತೀವಿ. ಸರಲ್ಲ ಸರ್, ಈಗ ಸಾಕಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಇಲ್ಲಿಗೆ ಬಂದು ಸ್ಪರ್ಧೆ ಮಾಡೋದಕ್ಕಿಂತ ಸ್ಥಳೀಯರಿಗೆ ಟಿಕೆಟ್ನ ಕೊಟ್ಟು ಅವ್ರನ್ನ ಬೆಳೆಸ್ಬೋದಿತ್ತು, ಅವ್ರನ್ನೇ ಕ್ಯಾಂಡಿಡೇಟ್ ಮಾಡ್ಬೋದಿತ್ತು ಅಂತ. ಈ ಬಗ್ಗೆ ನಿಮ್ಮ ಅನಿಸಿಕೆ? ಅದು ಅವ್ರದ್ದು ವೈಯಕ್ತಿಕ ಪಕ್ಷದ್ದು, ಮತ್ತು ಅವರ BJP ಇರ್ಬೋದು, JDS ಇರ್ಬೋದು, ಅವ್ರು ವೈಯಕ್ತಿಕವಾಗಿ ಯಾರು ನಿಲ್ಲಿಸ್ಬೇಕು ಅದನ್ನು ಫೋಕಸ್ ಮಾಡಿ. ಮುಂಚೆ ನೀವು ಹೇಳ್ದಾಗೆ ಅವ್ರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ನನ್ನ ಸ್ಟ್ಯಾಂಡ್ ನಾವು ಫೋಕಸ್ ಮಾಡಬೇಕಾಗಿರೋದು ನಮ್ಮ ಪಾಸಿಟಿವ್ ಥಿಂಗ್ಸ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡ್ತೀನಿ. ಅವ್ರ ಪರ್ಸ್ನಲ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಷ್ಟೇ. ಸರ್, ಅಂತಿಮವಾಗಿ ಸರ್, ಈಗಾಗಲೇ ಸಾಕಷ್ಟು ನಿಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದಿರಿ. ಕಾಂಗ್ರೆಸ್ ಕೂಡ ನಿಮಗೆ ಬೆಂಬಲವನ್ನು ಕೊಟ್ಟಿತ್ತು. ಅದರ ಋಣ ತೀರಿಸಲಿಕ್ಕೆ ನೀವೀಗ ಈ ಪರವಾಗಿ ಕೆಲಸ ಮಾಡ್ತಿದ್ದೀರಾ, ಅಥವಾ ಏನು ನಿಮ್ಮ ಸ್ಟ್ಯಾಂಡ್ ಏನಾದರೂ ಬೇರೆ ಬದಲಾಗಿದೆಯಾ, ಅಥವಾ ರೈತ ಸಂಘದವ್ರು ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿನ ಬೆಂಬಲಿಸಲಿಕ್ಕೆ ನಿರ್ಧಾರ ಮಾಡಿದ್ದೀರಾ? ಇಲ್ಲ ಸರ್, ನಮ್ಮ ಎಲ್ಲ ಹಿರಿಯರೆಲ್ಲ ಸೇರ್ಕೊಂಡು ನಮ್ಮ ರಾಜ್ಯಾದ್ಯಂತ
ಮತ್ತು ನಿಮ್ಗೆ ಗೊತ್ತಿರೋಂಗೆ ನಮ್ಮ ದೇಶಾದ್ಯಂತ 542 ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರೂ ಕಾಂಗ್ರೆಸ್ನ ಬೆಂಬಲ ಮಾಡೋಕ್ಕೆ ತೀರ್ಮಾನ ಮಾಡಿ, ಅದರಲ್ಲಿ ರೈತ ಸಂಘಟನೆನೂ ಕಾಂಗ್ರೆಸ್ನ ಇಡೀ ರಾಜ್ಯದಲ್ಲಿ ಬೆಂಬಲ ಸೂಚಿಸಬೇಕು ಅಂತ ಹಿಂದೆನೂ ನಮ್ಮ ವಿಧಾನಸಭೆ ಚುನಾವಣೆಯಲ್ಲೂ ಮಾಡಿದರು. ಈ ಸತಿನೂ ಆ ಥರ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವುಗಳು ಕೆಲಸ ಮಾಡ್ತಾಯಿದ್ವಿ. ಸರ್, ಒಟ್ಟಾರೆ ಸರ್, ಈಗಾಗಲೇ ನೀವು ಕ್ಷೇತ್ರವನ್ನು ಸಂಚಾರ ಮಾಡಿದಿರಿ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂಥ ವಿಶ್ವಾಸ ಎಷ್ಟಿದೆ, ಹೇಗಿದೆ ಸರ್ ರೆಸ್ಪಾನ್ಸ್? ಇದು ಇನ್ನೂ ಕೆಲಸ ಇದೆ. ಎಷ್ಟು ಪರ್ಸೆಂಟೇಜು ಅವೆಲ್ಲ ಇನ್ನೂ ಹೇಳೋಕ್ಕೆ ನನ್ನ ಅರ್ಲಿ ಡೇಸ್ ಇನ್ನೂ ಒಂದು ವಾರ ಆದರೆ ಅಲ್ಲಿ ತನಕ ಗೊತ್ತಾಗತ್ತೆ ನಮಗೂ ಪಲ್ಸ್ ಏನಿದೆ ಅನ್ನೋದನ್ನು. ಈಗ ಎಲ್ಲ ಕಡೆ ಹೋಗಿದ್ದು ಊರುಗಳಲ್ಲೆಲ್ಲ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಅದು ಮತವಾಗಿ ಕನ್ವರ್ಟ್ ಆಗುತ್ತೆ, ಎಷ್ಟು ಮತಕ್ಕೆ ಕನ್ವರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಆದರೆ ಗೆಲ್ಲೋ ವಿಶ್ವಾಸ ನಮಗಿದೆ. ಇದಿಷ್ಟು ಮೇಲ್ಕೋಟೆ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯವರ ಮಾತಾಗಿರ್ತಕ್ಕಂಥದ್ದು. ಸಾಕಷ್ಟು ಏನು ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಜನರಿಗೆ ತಲುಪ್ತಾ ಇದ್ದಾವೆ. ಹೀಗಾಗಿ ನಾವು ಹಿಂದೆನೂ ಕೂಡ ಎಲ್ಲ ರೈತ ಸಮೂಹ ಸಂಘಟನೆಗಳೆಲ್ಲವೂ ಕೂಡ ಕಾಂಗ್ರೆಸ್ನ ಬೆಂಬಲಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ. ಹೀಗಾಗಿ ನಾವು ಕೂಡ ಕಾಂಗ್ರೆಸ್ನ ಬೆಂಬಲಿಸ್ತೇವೆ. ಜೊತೆಗೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಗೆಲುವಿನ ವಿಶ್ವಾಸದ ಮಾತುಗಳನ್ನು ಕೂಡ ದರ್ಶನ್ ಪುಟ್ಟಣ್ಣಯವರು ಹಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.